ಸುಹಾಸಿನಿ. ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಲೈಟ್ ಆಂಪ್ಲಿಫಿಕೇಶನ್ ಬೈ ಸ್ಟಿಮ್ಯುಲೇಟೆಡ್ ಎಮಿಷನ್ ಆಫ್ ರೇಡಿಯೇಷನ್ ಅಂದ್ರೆ ಲೇಸರ್. ಹೌದು, ತಂತ್ರಜ್ಞಾನ ಬೆಳೆದಂತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಮನರಂಜನೆ, ವಾಣಿಜ್ಯ ಉಪಯೋಗ, ಕೈಗಾರಿಕೆ, ರಕ್ಷಣೆ, ಕಾಸ್ಮೆಟಿಕ್ ಚರ್ಮ ಚಿಕಿತ್ಸೆ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನದೇ ಆದ ಛಾಪು ಮೂಡಿಸಿರುವಂತಹ ಲೇಸರ್ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗ, ಅನುಕೂಲಗಳು ಲೆಕ್ಕವಿಲ್ಲದಷ್ಟು. ಕಣ್ಣಿನ ದೃಷ್ಟಿಗೂ, ಚರ್ಮದ ಚೆಲುವಿಗೂ, ಬಾನಲ್ಲಿ ಬೆಳಕಿನ ಚಿತ್ತಾರ ಮೂಡೋದಕ್ಕೂ ಲೇಸರ್ ಚಿಕಿತ್ಸೆ ಅತ್ಯವಶ್ಯಕ. ಹಾಗಾದ್ರೆ ಲೇಸರ್ನಿಂದ ಆಗುವಂತಹ ಉಪಯೋಗಗಳು ಏನು ಇದೆ ಇವತ್ತಿನ ಸುಹಾಸಿನಿ ವಿಶೇಷ ಶ್ರೀ ಸಂಜೀವಿನಿ. ಸುಹಾಸಿನಿ ಸುಹಾಸಿನಿ. ವಯಸ್ಸಾದಂತೆ ಚರ್ಮ ಸುಕ್ಕುಗಟ್ಟೋದು ಸಹಜ. ಹಾಗಾದ್ರೆ ಸುಕ್ಕುಗಟ್ಟೋದನ್ನ ತಡೆಯೋದಕ್ಕೆ ಲೇಸರ್ ಚಿಕಿತ್ಸೆ ಯಾವ ರೀತಿ ಸಹಕಾರಿಯಾಗಿರುತ್ತೆ, ಜೊತೆಗೆ ಮದ್ಯ ವ್ಯಸನಿಗಳು ಯಾವ ರೀತಿ ವ್ಯಸನಗಳಿಂದ ದೂರ ಆಗೋದಕ್ಕೆ ಲೇಸರ್ ಚಿಕಿತ್ಸೆ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಸುಹಾಸಿನಿಯಲ್ಲಿ ಚರ್ಚೆ ಮಾಡ್ತೀವಿ. ಇದರ ಜೊತೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಇವತ್ತು ಇಬ್ಬರು ಅತಿಥಿಗಳಿದ್ದಾರೆ. ಭಾರ್ಗವ್ ಇವರು ಚೀಫ್ ಟೆಕ್ನಾಲಜಿಕಲ್ ಆಫೀಸರ್ ಆಗಿದ್ದಾರೆ, ಜೊತೆಗೆ ಡಾಕ್ಟರ್ ಹರೀಶ್ ಇವರು ಲೇಸರ್ ಥೆರಪಿಸ್ಟ್ ಆಗಿದ್ದಾರೆ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಭಾರ್ಗವ್ರೆ, ಮೊದಲಿಗೆ ಲೇಸರ್ ಅನ್ನುವಂಥದ್ದು ನಾನು ಆಗಲೇ ಹೇಳಿದೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಬಹಳಷ್ಟು ಛಾಪು ಮೂಡಿಸಿರುವಂಥದ್ದು. ಆದರೆ ಸ್ಕಿನ್ಗಾಗಿ, ವಿಶೇಷವಾಗಿ ಸ್ಕಿನ್ ಮೇಲೆ ಯಾವ್ಯಾವ ರೀತಿಯ ಉಪಯೋಗಗಳಾಗುತ್ತೆ ಅಂತ ಲೇಸರ್ ಚಿಕಿತ್ಸೆಯಿಂದ? ಸ್ಕಿನ್ ಅಂದರೆ ಈ ಲೇಸರ್ ಅಂತ ಬಂದಾಗ ನಾವು ಈ ಸ್ಕಿನ್ ಮೇಲೆ ಹೇಳಬೇಕು ಅಂತ ಅಂದರೆ ನಮ್ಮ ನ್ಯಾಚುರಲ್ ಪ್ರೋಸೆಸ್ ಒಂದು ಎನರ್ಜಿ ಅಂತ ಇರುತ್ತೆ. ನಮಗೆ 20 ಇಯರ್ಸ್ ಆದಮೇಲೆ ನಮಗೆ ಆ ಎನರ್ಜಿ, ನಮಗೆ ಬೇಕಾಗಿರೋ ಫಂಕ್ಷನಾಲಿಟಿ ನಮ್ಮ ಪ್ರೋಟೀನ್ಸಲ್ಲೆಲ್ಲ ಕಳ್ಕೊಂಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ಸ್ಕಿನ್ ಡರ್ಮೆನ್ ಅಂತ ಸ್ಕಿನ್ನಲ್ಲಿ 3 ಲೇಯರ್ ಇರುತ್ತೆ. ಆ ಡರ್ಮೆನ್ನು ಮತ್ತು ನಮ್ಮ ಫೇಶಿಯಲ್ ಬೋನ್ಗೆ ಅದು ಅಟ್ಯಾಚ್ ಆಗೋದು ಕೊಲಾಜಿನ್ ಅಂತ ಒಂದು ಪ್ರೋಟೀನು. ನಮ್ಮ ಮೈಯಲ್ಲಿರೋ ಜಾಸ್ತಿ ಪ್ರೋಟೀನ್ ಅಂದರೆ ಅದು ಅದ್ರ ಪ್ರಾಪರ್ಟೀಸ್ ಕಳ್ಕೊಂಡ್ಬಿಡುತ್ತೆ. ಅದೇನಂದರೆ ಎಲಾಸ್ಟಿಕ್ ಪ್ರಾಪರ್ಟಿ ಇರುತ್ತೆ. ಆ ಎಲಾಸ್ಟಿಕ್ ಪ್ರಾಪರ್ಟಿ ಇದ್ದಾಗ ಆ ಸ್ಕಿನ್ನನ್ನು ನಮ್ಮ ಫೇಸ್ ಬೋನ್ ಹತ್ರ ಅಂಟಿರುತ್ತೆ. ಯಾವಾಗ ಅದ್ರ ಪ್ರಾಪರ್ಟಿ ಹೋಗುತ್ತೆ, ಎಲಾಸ್ಟಿಸಿಟಿ ಹೊಟ್ಟೋಗುತ್ತೆ, ಅವಾಗ ನಮಗೆ ಸ್ಕಿನ್ ಸ್ಯಾಗಿಂಗ್ ಎಲ್ಲ, ರಿಂಕಲ್ಸ್ ಎಲ್ಲ ಕಾಣಿಸ್ಕೊಳೋದು ಅವಾಗಲೇ. ಸೊ ನಾವು ಯಾವಾಗ ಈ ಲೇಸರ್ ಕೊಡ್ತೀವಿ, ಲೇಸರ್ ಏನು ಮಾಡ್ತಾ ಇದ್ದೀವಿ ಅಂದರೆ ಇದೊಂದು ಲೈಟ್ ಎನರ್ಜಿ. ಈ ಎನರ್ಜಿನ ನಮ್ಮ ಟಿಶ್ಯೂ ಒಳಗಡೆ ಯಾವಾಗ ಕಳಿಸ್ತೀವಿ, ಅದು ನ್ಯಾಚುರಲ್ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್. ನಾವು ಈ ಲೈಟ್ ಎನರ್ಜಿನ ನಾವು ಕೆಮಿಕಲ್ ಎನರ್ಜಿಯಾಗಿ ಆ ಟಿಶ್ಯೂಗೆ ಡೆಲಿವರ್ ಮಾಡಿಬಿಟ್ಟು ಅದರ ನ್ಯಾಚುರಲ್ ಪ್ರೋಸೆಸ್ನ ನಾವು ಕ್ಯಾರಿ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ. ಸೊ ಇಯರ್ಸ್ ಆಫ್ ರಿಂಕಲ್ಸ್, ತುಂಬ ವರ್ಷಗಳಿಂದ ಬಂದಿರೋ ರಿಂಕಲ್ಸು ಮತ್ತು ಸ್ಯಾಗಿಂಗ್ ಸ್ಕಿನ್ನು, ಡಾರ್ಕ್ ಸರ್ಕಲ್ಸು, ಇದರಿಂದ ಎಲ್ಲ ನಾವು ಪರಿಹಾರ ಸಿಗ್ಬೋದು. ಓಕೆ ಡಾಕ್ಟರ್ ಹರೀಶ್, ಚರ್ಮ ಅಂದರೆ ವಯಸ್ಸಾದ ಮೇಲೆ ಚರ್ಮ ಸುಕ್ಕುಗಟ್ಟೋದು ಸಹಜ. ಆದರೆ ಸುಕ್ಕುಗಳನ್ನು ತಡಿಬೇಕು ಅಂದರೆ ಯಾವ ವಯಸ್ಸಿನಲ್ಲೇ ಈ ಟ್ರೀಟ್ಮೆಂಟ್ ಅತ್ಯವಶ್ಯಕ ಅಂತ ಹೇಳ್ತಾರೆ? ಈಗ ಸ್ಟ್ರೆಸ್ ತುಂಬ ಮೇಜರ್ ಕನ್ಸರ್ನ್ ಆಗಿಬಿಟ್ಟಿದೆ. ಸೊ ಸ್ಟ್ರೆಸ್ ಅಂತಂದರೆ ಈಗ 30 ಇಯರ್ಸ್ 35 ಇಯರ್ಸ್ ಸ್ಯಾಗಿಂಗ್ ಸ್ಕಿನ್ ಸ್ಟಾರ್ಟ್ ಆಗಿದೆ. ಸ್ಯಾಗಿಂಗ್ ಸ್ಕಿನ್, ರಿಂಕಲ್ಸ್, ಏಜಿಂಗ್, ಸೊ ಅದೆಲ್ಲ ಒಂದು ಮೇನ್ ಕನ್ಸರ್ನ್ ಇಸ್ ಸ್ಟ್ರೆಸ್. ಆಮೇಲೆ ಇದು ಮೆಡಿಕಲ್ ಲಾಟ್ಸ್ ಆಫ್ ಟಾಕ್ಸಿನ್ಸ್ ಒಳಗಡೆ ಹೋಗ್ತಾ ಇದೆ. ಅಂದರೆ ನಾವು ಪ್ರೋಟೀನ್ಸ್ ಊಟ ಏನು ಮಾಡ್ತೀವಿ ಅದರಲ್ಲಿ ಜಸ್ಟ್ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸೇ ಜಾಸ್ತಿ ಇದೆ. ಸೊ ಆ ಟಾಕ್ಸಿನ್ಸ್, ಕೊರತೆ ಖಂಡಿತ ಇದೆ. ಆಮೇಲೆ ಹೊರಗಡೆ ಪೊಲ್ಯೂಷನ್, ಎನ್ವೈರನ್ಮೆಂಟಲ್ ಪೊಲ್ಯೂಷನ್, ಅದರಿಂದ ಕೂಡ ಟಾಕ್ಸಿನ್ಸ್. ಸೊ ಈ ಟಾಕ್ಸಿನ್ಸ್ ಎಷ್ಟು ಸೇರ್ತಾ ಇದೆ, ಆವಾಗ ನಮಗೆ ರಕ್ತ ಸಂಚಲನೆ ಸ್ಕಿನ್ಗೆ ಇರೋದಿಲ್ಲ. ಸೊ ಆವಾಗ 3 ಲೇಯರ್ ಆಫ್ ಸ್ಕಿನ್ ಇರುತ್ತೆ. ಒಂದು ಎಪಿಡರ್ಮಿಸ್, ಡರ್ಮಿಸ್ ಮತ್ತು ಹೈಪೋಡರ್ಮಿಸ್ ಅಂತ ಹೇಳ್ತೀವಿ. ಎಪಿಡರ್ಮಿಸ್ ಅಂದರೆ ಔಟರ್ ಲೇಯರ್. ಔಟರ್ ಲೇಯರಲ್ಲಿ ಅಂದರೆ ಡೆಡ್ ಸ್ಕಿನ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಎಪಿಡರ್ಮಿಸ್ ಅಂದರೆ ಮಧ್ಯದ ಲೇಯರು ಮತ್ತು ಹೈಪೋಡರ್ಮಿಸ್ ಮಧ್ಯೆ ವೇನ್ಸು, ಕೊಲಾಜನ್ ಫೈಬರ್ಸು, ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿರುತ್ತೆ. ಸೊ ಯೂಶಲಿ ನಾವು ಪಾರ್ಲರ್ಸಲ್ಲಿ ಹೋಗೋದಾಗ ಯಾವಾಗ ಅವರು ಮೇಕಪ್ ಅಥವಾ ಬ್ಲೀಚ್ ಮಾಡ್ತಾರೆ, ಸೊ ಔಟರ್ ಲೇಯರ್ ಮಾತ್ರ ತೆಗಿಲಿಕ್ಕಾಗುತ್ತೆ. ಸೊ ಇನ್ನರ್ ಲೇಯರಲ್ಲಿ ಕ್ಲಿಯರ್ ಇರೋದಿಲ್ಲ. ಸೊ ರಕ್ತ ಸಂಚಲನೆ ಬ್ಲಾಕ್ ಆದಮೇಲೆ ನೀವೆಷ್ಟೇ ಇದು ಮಾಡಿದ್ರು ಆ ಸ್ಯಾಗಿಂಗ್ ಸ್ಕಿನ್ ಅಥವಾ ರಿಂಕಲ್ಸ್ ಬಂದೇ ಬರುತ್ತೆ. ಸೊ ಈ ಲೇಸರ್ಸ್ ಏನು ಮಾಡುತ್ತೆ, 4 ಇಂಚ್ ಡೀಪ್ ತನಕ ಒಳಗಡೆ ಹೋಗುತ್ತೆ. ಫ್ರಮ್ ದ ರೂಟ್ ಎಲ್ಲ ಸರ್ಕ್ಯುಲೇಷನ್ನು ಮೇಲ್ಗಡೆ ಸುಪೀರಿಯರ್ಗೆ ತಂದು ಅಲ್ಲಿ ಎಲ್ಲ ಏನೇನು ಪೋರ್ಸ್ ಇರುತ್ತೆ ಎಲ್ಲ ಓಪನ್ ಅಪ್ ಮಾಡುತ್ತೆ. ಆ್ಯಂಡ್ ಕೊಲ್ಲಾಜನ್ನ ಟೈಟ್ನೆಸ್ ಕೊಡುತ್ತೆ, ಅದಕ್ಕೆ ನ್ಯೂಟ್ರಿಷನ್ ಕೊಡುತ್ತೆ. ಸೊ ಆವಾಗ ನ್ಯೂಟ್ರಿಷನ್ ಕೊಟ್ಟಾಗ ಯಾವುದೇ ಸ್ಯಾಗಿಂಗ್ ಸ್ಕಿನ್ ಇತ್ತು ಅಥವಾ ರಿಂಕಲ್ಸ್ ಏನಿತ್ತು ಅದೆಲ್ಲ ಕ್ಲಿಯರ್ ಆಗಿ, ಟೈಟ್ ಆಗಿ, ಆ್ಯಂಡ್ ಫೇಸ್ ಲಿಫ್ಟ್ ಅಂತ ಹೇಳ್ತೀವಿ, ಇನ್ ಸಿಂಪಲ್ ವರ್ಡ್ಸ್ ಫೇಸ್ ಲಿಫ್ಟ್ ಆಗುತ್ತೆ. ಸೊ ದಟ್ ಆ್ಯಂಟಿ ಏಜಿಂಗ್ ಇಸ್ ಎ ವೆರಿ ಎಫೆಕ್ಟಿವ್ ಮ್ಯಾನರ್. ಓಕೆ ಭಾರ್ಗವ್ ಅವರೇ, ಲೇಸರ್ ಥೆರಪಿಲಿ 2 ಥರದಿದೆ, ಅಂದರೆ ಕೋಲ್ಡ್ ಲೇಸರ್, ಹೀಟ್ ಲೇಸರ್ ಅಂತ. ಸೊ ಈ ಆ್ಯಂಟಿ ಏಜಿಂಗ್ಗೋಸ್ಕರ ಯಾವುದು ಟ್ರೀಟ್ಮೆಂಟ್ ಹೆಚ್ಚು ಸೂಕ್ತ ಮತ್ತು ಯಾಕೆ ಅಂತ ಹೇಳ್ತಾರೆ?
ನಾವು ಆ್ಯಂಟಿ ಏಜಿಂಗ್ ಅಂತ ಬಂದರೆ ಸುಕ್ಕು, ರಿಂಕಲ್ಸು ಮತ್ತು ಸ್ಕ್ಯಾಗಿಂಗ್ ಸ್ಕಿನ್ನಿಗೆಲ್ಲ ನಾವು ಕೋಲ್ಡ್ ಲೇಸರನ್ನು ಯೂಸ್ ಮಾಡೋದು. ಈ ಕೋಲ್ಡ್ ಲೇಸರ್ ಅಂದರೆ ಇದು ಕೋಲ್ಡ್ ಸೆನ್ಸೇಷನ್ ಏನು ಕೊಡೋದಿಲ್ಲ. ಜಸ್ಟ್ ಬಿಕಾಸ್ ಇಟ್ ಈಸ್ ನಾಟ್ ಹಾಟ್ ವಿ ಕಾಲ್ ಇಟ್ ಆಸ್ ಕೋಲ್ಡ್ ಲೇಸರ್. ನಾವು ಟೆಕ್ನಿಕಲಿ ಇದನ್ನ ಥೆರಾಪಿಟಿಕ್ ಲೇಸರ್ ಅಂತ ಕರಿತೀವಿ, ಲೋ ಲೆವೆಲ್ ಎನರ್ಜಿ ಲೇಸರ್ ಅಂತ ಕರಿತೀವಿ. ಸೊ ಇದು ನಾವು ಒಳಗಡೆ ಇವಾಗ ನಾವು ಹೇಳ್ದಂಗೆ ಈ ಲೋ ಎನರ್ಜಿ ಇರುತ್ತಲ್ಲ, ನಮ್ಮ ರೂಟ್ಸ್ ಹತ್ರ ಹೋಗ್ಬಿಟ್ಟು ನಮಗೆ ಈ ಒಂದು ಸ್ವಲ್ಪ ಜನಕ್ಕೆ ಏಜ್ ಆಗಿರ್ಬೇಕಾದ್ರೆ ಸ್ಕಿನ್ ಎಲ್ಲ ಕೆಳಗಡೆ ಬಿದ್ದುಬಿಟ್ಟಿರುತ್ತೆ, ಮತ್ತೆ ಸ್ವಲ್ಪ ಜನಕ್ಕೆ ಕಣ್ ಕೆಳಗಡೆ ಬ್ಯಾಗ್ಸ್ ತರ ಬಂದ್ಬಿಟ್ಟಿರುತ್ತೆ, ಒಂಥರ ಫ್ಲೂಯಿಡ್ ತರ ಇರುತ್ತೆ. ಅದೆಲ್ಲ ಏನಕ್ಕೆ ಅಂದ್ರೆ ನಮ್ಮದ್ರಲ್ಲಿ ಲಿಂಫ್ ಸಿಸ್ಟಮ್ ಅಂತ ಒಂದಿರುತ್ತೆ ನಮ್ಮ ಮೈಯಲ್ಲಿ. ಆ ಲಿಂಫ್ ಸಿಸ್ಟಮ್ ಏನು ಕೆಲಸ ಅಂತ ಅಂದರೆ ಅಲ್ಲಿ ಇರೋಂಥ ಡೆಡ್ ಸೆಲ್ಸ್ ಆಗಲಿ, ಇಲ್ಲಾಂದರೆ ವಾಟರ್ ಏನಾದರೂ ಸಮ್ ಫ್ಲೂಯಿಡ್ ಕಂಟೆಂಟ್ ಆಗಲಿ ಅಲ್ಲಿ ಮುಖದಲ್ಲಿ ಇರುತ್ತೆ. ಅಪ್ ಟು 20 years 25 years ಆರ್ ಫ್ಯೂ ಪೀಪಲ್ ಇಟ್ ಡಿಪೆಂಡ್ಸ್. ಅವರಿಗೆ ಆ ಡೆಡ್ ಸೆಲ್ಲು ಮತ್ತು ಆ ಮಾಯಿಶ್ಚರ್ನ ಮೈಂದ ತೊಗೊಂಡೋಗ್ಬಿಟ್ಟು ನಮ್ಮ ಬಾಡಿಯಲ್ಲಿ ವೇಸ್ಟಾಗಿ ಆಚೆ ಹೊಟ್ಟೋಗುತ್ತೆ. ದಿಸ್ ಈಸ್ ಆಕ್ಚುಯಲ್ ಏಜಿಂಗ್. ಏಜಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರಾಪರ್ಟಿ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಕಳ್ಕೊಂಡ್ಬಿಟ್ಟಿರುತ್ತೆ. ಅದು ನಮ್ಮ ಫ್ಲೂಯಿಡ್ಸ್, ಡೆಡ್ ಸೆಲ್ಸ್ ಮತ್ತೆ ಎಲ್ಲ ವಾಪಸ್ ತಗೊಂಡೋಗಲ್ಲ. ಸೊ ಹೇಗೆ ಕೋಲ್ಡ್ ಲೇಸರ್ ಹೀಟ್ ಲೇಸರ್ಗಿಂತಲೂ ಬೆಟರ್ ಅಂತ ಹೇಳ್ತಾರೆ? ಇದು ಬೆಟರ್ ಅಂತ ಅಲ್ಲ, ಅದು ಎಂಟೈರ್ಲಿ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಲೇಸರ್. ಅಂದ್ರೆ ಇವಾಗ ನಾವು ಬೇರೆ ಇವಾಗ ನಮ್ಮ ರೇಡಿಯೋ ಫ್ರೀಕ್ವೆನ್ಸಿ ಅಂತ ಬಂದಾಗ್ಲೇ ನಾವು ಟೆಲಿವಿಷನ್ಗೆ ಬೇರೆ ಯೂಸ್ ಮಾಡ್ತೀವಿ, ನಮ್ಮ ಎಕ್ಸ್ರೇಸ್ಗೆ ಬೇರೆ ಯೂಸ್ ಮಾಡ್ತೀವಿ. ಇದೇ ಥರನ ನಮ್ಮ ಲೇಸರ್ಸಲ್ಲೂ ಮೆಡಿಕಲ್ ಫೀಲ್ಡಲ್ಲಿ ಸುಡೋ ಲೇಸರ್ಸೇ ಬೇರೆ ಆ್ಯಂಡ್ ಕೋಲ್ಡ್ ಲೇಸರ್ ಇಸ್ ದ ಲೇಸರ್ ಬೇಕಾಗಿರೋದು ನಮ್ಮ ಟಿಶ್ಯೂಗೆ ಅದ್ರ ಓನ್ ಬಯಾಲಜಿಕಲ್ ಪ್ರಾಪರ್ಟಿ ಕ್ಲೀನಾಗಿ ಏನೂ ಅಡತಡ ಇಲ್ಲದೆ ಮುಂದೆ ಕ್ಲೀನಾಗಿ ವರ್ಕ್ ಮಾಡೋದಕ್ಕೆ ಅಂತ ಕೊಡೋ ಲೇಸರ್ಸ್. ಸೊ ಅದಕ್ಕೇನೆ ದಿಸ್ ಇಸ್ ಹೌ ಇದೇ ಡಿಫ್ರೆನ್ಸ್. ಕೋಲ್ಡ್ ಲೇಸರ್, ಹಾಟ್ ಲೇಸರ್ ಏನಕ್ಕೆ ಸುಪೀರಿಯರ್ ಅಂತ ಅಲ್ಲ, ಇದ್ರ ಯೂಸಸ್ ಬೇರೆ, ಇದ್ರ ಕ್ಲಾಸಿಫಿಕೇಶನ್ನೇ ಬೇರೆ, ಇದ್ರ ಅಪ್ಲಿಕೇಶನ್ಸೇ ಬೇರೆ. ಓಕೆ ಡಾಕ್ಟರ್, ಈಗ 30+ ಆಗಿರುವಂಥವ್ರು ಅಂದರೆ ವೈಯಕ್ತಿಕವಾಗಿ ಡಿಪೆಂಡ್ ಆಗುತ್ತೆ ಅವರವರ ಸ್ಕಿನ್ ಹೇಗಿದೆ ಅನ್ನುವಂಥದ್ದು. ಸೊ ಒಂದು ಸರ್ತಿ ಸುಕ್ಕುಗಟ್ಟಿದ ನಂತರ ನಿಮ್ಮ ಹತ್ರ ಚಿಕಿತ್ಸೆಗೆ ಬಂದರೆ ಎಷ್ಟು ದಿನಗಳಲ್ಲಿ ಒಂದು ಎಫೆಕ್ಟ್ ರಿಸಲ್ಟನ್ನು ಕಾಣಬಹುದು ಅಂತ ಔಟ್ಪುಟ್? ಒಂದು ಅವರ ಸ್ಕಿನ್ ಟೆಕ್ಸ್ಚರ್ ಮುಖ್ಯ, ಅವ್ರು ಮಾಡ್ತಾ ಇರೋ ಕೆಲಸ ಮುಖ್ಯ, ಆ್ಯಂಡ್ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇದೆ ಅದು ಮುಖ್ಯ. ಸೊ ಆ ಬೇಸಿಸ್ ಮೇಲೆ ಆ್ಯಂಡ್ ಅವರ ಏಜ್ ಮತ್ತು ಅವ್ರ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಇವಾಗ PCOD ತುಂಬ ಕಾಮನ್ ಆಗಿದೆ, ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್. ಅದಾದ ಜೊತೆಗೆ ಈಗ ಮೆನ್ಸ್ಟ್ರಲ್ ಸೈಕಲ್ಸ್ ತುಂಬ ಇರ್ರೆಗ್ಯುಲರ್ಸ್ ಇರುತ್ತೆ. ಸೊ ಬಿಕಾಸ್ ಆಫ್ ಆಲ್ ದಿಸ್ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅವ್ರಿಗೆ ಸ್ಯಾಗಿಂಗ್ ಸ್ಕಿನ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅವರು ಎಲ್ಲ ಟೆಸ್ಟ್ ಮಾಡಿ, ಸೊ ಅವ್ರಿಗೆ ಯಾವ್ದು ಬೆಟರ್ ಅದು ನೋಡ್ಕೊಂಡು ಮೇ ಬಿ 5 sessions ಇಲ್ಲ 10 sessions ಡಿಪೆಂಡ್ಸ್ ಆನ್ ದೇರ್ ಸ್ಕಿನ್ ಟೆಕ್ಸ್ಚರ್, ಅದನ್ನ ನೋಡಿ ನಾವು ಡಿಸೈಡ್ ಮಾಡ್ತೀವಿ. ಇನ್ನೊಂದು ಭಾರ್ಗವ್ ಹೇಳ್ದಾಗೆ ಹಾಟ್ ಲೇಸರ್ ಕೋಲ್ಡ್ ಲೇಸರ್ಗೆ ಏನು ಡಿಫ್ರೆನ್ಸ್ ಅಂದರೆ ವೇವ್ ಲೆಂತ್ ಇರುತ್ತೆ. ಯೂಶಲಿ ಹಾಟ್ ಲೇಸರ್ಸ್ಗೆ 950 ನ್ಯಾನೋಮೀಟರ್ಸ್ಗಿಂತ ಜಾಸ್ತಿ ವೇವ್ ಲೆಂತ್ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಇದು ಸೇಮ್ ಮಡುವೆಗಳಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಹಾಟ್ ಲೇಸರ್ಸ್ ಏನಾದ್ರು ಕೊಟ್ಟರೆ ಮಡುವೆಗಳು ಬರ್ನ್ ಆಗುತ್ತೆ, ಪ್ಲಸ್ ಪಿಗ್ಮೆಂಟೇಷನ್ ಅಲ್ಲಿ ಉಳ್ಕೊಳ್ಳುತ್ತೆ. ಪಿಗ್ಮೆಂಟೇಷನ್ ಅಂದ್ರೆ ಬ್ಲ್ಯಾಕ್ ಸ್ಪಾಟ್. ಸೊ ಈ ಲೇಸರ್ಸು ಇಟ್ ಇಸ್ ಲೆಸ್ ದ್ಯಾನ್ 905 ನ್ಯಾನೋಮೀಟರ್ಸ್ ಅಂತಂದ್ರೆ ಇಟ್ಸ್ ತುಂಬ ಕಡಿಮೆ. ಸೊ ಇದು ಹೀಟ್ ಪ್ರೊಡ್ಯೂಸ್ ಮಾಡೋದಿಲ್ಲ, ಒಂದು ಬರ್ನ್ ಮಾಡೋದಿಲ್ಲ, ಬಟ್ ತುಂಬ ಡೀಪ್ ಒಳಗಡೆ ತನಕ ಹೋಗಿ ಅಲ್ಲಿಂದ ರೂಟಿಂದ ಕ್ಲಿಯರ್ ಮಾಡ್ಕೊಂಡು ಬರುತ್ತೆ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹಾಟ್ ಆ್ಯಂಡ್ ಕೋಲ್ಡ್ ಲೇಸರ್ಸ್. ಸೊ ಒಂದು ಸರ್ತಿ ನೀವು ಸಜೆಸ್ಟ್ ಮಾಡಿದಷ್ಟು ಸೆಟ್ಟಿಂಗ್ಸ್ ತಗೊಂಡ ನಂತರ ಸುಕ್ಕುಗಟ್ಟಿರುವಂಥದ್ದು ಮಾಯ ಆಗುತ್ತೆ ಅಂತ ಅನ್ಕೊಳ್ಳಿ, ಬಟ್ ಅದು ಎಷ್ಟು ವರ್ಷದವರೆಗೂ ಅದು ಇರುತ್ತೆ ಅಂತ? ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರುತ್ತೆ ಇದರಲ್ಲಿ. ಬಿಕಾಸ್ ನಾರ್ಮಲಿ ನೀವು ಸ್ಕಿನ್ ನ ಮೇಂಟೈನ್ ಮಾಡಲೇಬೇಕು. ಯಾವ ರೀತಿ ಮೇಂಟೈನ್ ಮಾಡಬೇಕು? ಫಸ್ಟ್ ನ್ಯೂಟ್ರಿಷನ್ ಇರಬೇಕು, ಸರಿಯಾಗಿ ಹಸಿ ತರಕಾರಿ, ಮೊಳಕೆ ಕಾಳು ಆ ಥರದ್ದು ತಗೊಂಡಾಗ ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ, ಕೊಲಾಜನ್ಸ್, ಅದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ. ಸೊ ಅದೆಲ್ಲ ಹೆಲ್ಪ್ ಆಗುತ್ತೆ. ಒಂದು ಎರಡನೇದು ಅವರ ಸ್ಟ್ರೆಸ್ ಲೆವೆಲ್ನ ಆಲ್ವೇಸ್ ಕಡಿಮೆ ಮಾಡ್ಕೋಬೇಕು. ಮೆಡಿಟೇಷನ್ ಇದರಲ್ಲೆಲ್ಲ ಹೆಲ್ಪ್ ಮಾಡಿಸ್ತಾರೆ. ಆ್ಯಂಡ್ ಟ್ರೀಟ್ಮೆಂಟ್ ತಗೊಂಡಾಗ ಸೊ ಅವ್ರಿಗೆ ಕೂಡ ನಾವು ಎನರ್ಜೈಸ್ ಮಾಡಿರ್ತೀವಿ, ಅವ್ರಿಗೆ ಎನ್ಕರೇಜ್ ಮಾಡಿರ್ತೀವಿ, ಅವ್ರಿಗೆ ಎಜುಕೇಟ್ ಮಾಡಿರ್ತೀವಿ ಯಾವ್ಯಾವ್ದ್ರ ಬಗ್ಗೆ ಹೇಗೆ ಮೇಂಟೈನ್ ಮಾಡಬೇಕು, ಹೌ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಸ್ಕಿನ್ಸ್. ಸೊ ಈಗ ಜನರಲ್ ಆಗಿ ಏನು ಮಾಡ್ತೀವಿ, ಕಂಪ್ಯೂಟರ್ ಪ್ರೊಫೆಷನಲ್ಸ್ ತುಂಬ ಹೊತ್ತು 8 hours 10 hours ಕೂತಿರ್ತಾರೆ. ಸೊ ಎವ್ರಿ ಅವರ್ ಗೋ ಆ್ಯಂಡ್ ವಾಶ್ ದೇರ್ ಫೇಸ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಜಸ್ಟ್ ವಾಷಿಂಗ್ ಅ ಫೇಸ್ ಅದು ಇಟ್ ಸೆಲ್ಫ್ ಇಟ್ ಎನರ್ಜೈಸಸ್ ದ ಸ್ಕಿನ್. ಸೊ ಆ ಥರ ಕೆಲವು ಎಜುಕೇಷನ್ಸ್ ಇರುತ್ತೆ. ಸೊ ಅದನ್ನು ನಾವು ಮಾಡಿಕೊಟ್ಟಿರ್ತೀವಿ. ಆ್ಯಂಡ್ ಲಾಂಗ್ ಲಾಸ್ಟಿಕ್ ಎಫೆಕ್ಟ್ಸ್ ಅಂತಂದರೆ ಮೇ ಬಿ 5 years or 10 years ದೇ ಆರ್ ಫೈನ್ ವಿತ್ ದಟ್. ಓಕೆ, ನಿಮ್ಮ ಜೊತೆ ಮತ್ತಿಷ್ಟು ಮಾತಾಡ್ತೀನಿ. ನಿಜಕ್ಕೂ ಚರ್ಮ ಸುಕ್ಕುಗಟ್ಟೋದನ್ನ ತಡೆಯೋದಕ್ಕೆ ಯಾವ ರೀತಿ ಲೇಸರ್ ಟ್ರೀಟ್ಮೆಂಟ್ ಅನ್ನೋದು ಸಹಾಯಕಾರಿ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಇನ್ನು ನಿಜವಾಗ್ಲೂ ಲೇಸರ್ ಚಿಕಿತ್ಸೆಯಿಂದ ಮದ್ಯ ವ್ಯಸನಗಳಿಂದ ದೂರ ಇಡಬಹುದು ಅಂದರೆ ನಂಬ್ತೀರಾ? ನಂಬಲೇಬೇಕು, ಯಾಕಂದ್ರೆ ಅಂಥ ಒಂದು ಚಿಕಿತ್ಸೆ ಕೂಡ ಇದೆ. ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.